ಸೆಲೆಬ್ರಿಟಿ ಸಿನಿಮಾದು ಸಾಂಗ್ ಶೂಟ್ ನಡೀತಾ ಇದೆ. ಸೊ ಅದಕ್ಕೆ ಜಾನಿ ಮಾಸ್ಟರ್ ಕೊರಿಯೋಗ್ರಫಿ ಮಾಡ್ತಿದ್ದಾರೆ. ಇಟ್ಸ್ ಎ ಲವ್ ಸಾಂಗ್, ಲವ್ ಮಾಂಟೇಜ್, ಸ್ಟೋರಿ ಟೆಲ್ಲಿಂಗ್ ಮಾಂಟೇಜಸ್ ಸಾಂಗ್. ಸೊ ಅದು ಶೂಟ್ ನಡೀತಾ ಇದೆ. ಇದು ಮುಗಿದ್ರೆ ಇನ್ನೊಂದು 10 days ಶೂಟ್ ಇರುತ್ತೆ. ಟಾಕಿ ಪೋರ್ಷನ್ ಮುಗಿಯುತ್ತೆ, 2 fights, ಅದು ಮುಗಿದ್ರೆ ಸಿನಿಮಾ ಕಂಪ್ಲೀಟ್, ಶೂಟಿಂಗ್ ಪೋರ್ಷನ್ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ಡಬ್ಬಿಂಗು. ಸೊ ಇಯರ್ ಎಂಡ್ ಬರೋ ಪ್ಲಾನ್ಸ್ ಇದೆ. ಇದರಲ್ಲಿ ಕಲಾವಿದರು ಬಂದರೆ ಅದೇ ಪ್ರಿಯಾಂಕಾ, ಅಶ್ವಿನ್, ಅದು ಬಿಟ್ಟರೆ ಯಾರೇ ನೀನು ಚೆಲುವೆ, ಸಂಗೀತ ಮೇಡಮ್ ಅವರು ತುಂಬ 27 years ಆಗಿ ಫಸ್ಟ್ ಟೈಮ್ ಕನ್ನಡಕ್ಕೆ ಬರ್ತಿದ್ದಾರೆ. ಸೊ ಅದು ನನ್ನ ಸಿನಿಮಾ ಮುಖಾಂತರ ಬರ್ತಿದ್ದಾರೆ. ಅದು ಬಿಟ್ಟರೆ ನಮ್ಮಲ್ಲಿ ತಿಲಕ್ ಮಾಡಿದ್ದಾರೆ. ಅದು ಬಿಟ್ಟರೆ ನಮ್ಮಲ್ಲಿ ಇವ್ರು ಯಾರು, ರಮೇಶ್ ಇಂದ್ರ ಸರ್ ಮಾಡಿದ್ದಾರೆ. ರವಿ ಶ್ರೀವತ್ಸ ಫ್ರೆಂಡ್ ಕ್ಯಾರೆಕ್ಟರ್ ಇದ್ರಲ್ಲಿ ಮಾಡಿದ್ದಾರೆ. ಇನ್ನು ಕೆಲವು ಇದ್ದಾರೆ ಸರ್. ಇನ್ನೊಂದಿಬ್ಬರು ಫೈನಲ್ ಆಗಬೇಕು. ಇನ್ನೆರಡು ಕ್ಯಾರೆಕ್ಟರ್ ಫೈನಲ್ ಆಗಿದೆ. ಅದು ಹೋಗ್ತಾ ಸರ್ ಮೇಡಮ್. 1.5 ವರ್ಷ ಜರ್ನಿ ಶೂಟಿಂಗ್ ಪ್ರೋಸೆಸ್ ಅಲ್ಲ ಮೇಡಮ್. ಇಟ್ಸ್ ಎ ಸ್ಕ್ರಿಪ್ಟು, ಡೈಲಾಗ್ಸು, ಆ ಪ್ರೋಸೆಸ್ಸಲ್ಲಿ ಶೂಟಿಂಗ್ ಡೇಸ್ ಬಂದರೆ ನಿಮಗೆ ಆಲ್ಮೋಸ್ಟ್ 80 days ಇಲ್ಲಿವರೆಗೂ ಆಗಿದೆ. 80 days ಶೂಟ್ ಮಾಡಿರೋದ್ರಲ್ಲಿ ಮೈಸೂರು ಇದು ಸೆಕೆಂಡ್ ಶೆಡ್ಯೂಲು. ಫಸ್ಟ್ ಶೆಡ್ಯೂಲ್ ಮೈಸೂರೇ ಮಾಡಿದ್ವಿ. ಸೆಕೆಂಡ್ ಶೆಡ್ಯೂಲು ನಾವು ಮಾಲೂರಲ್ಲಿ ಮಾಡಿದ್ವಿ. ಥರ್ಡ್ ಶೆಡ್ಯೂಲ್ ಬೆಂಗಳೂರು ಶೂಟ್ ಆಯಿತು. ಇದು 4th ಶೆಡ್ಯೂಲ್ ಮಂಗಳೂರು ಒಂದು ಶೆಡ್ಯೂಲ್ ಶೂಟ್ ಮಾಡಿದ್ವಿ. ಇದು 4th ಶೆಡ್ಯೂಲ್ ಸಾಂಗ್ ಶೂಟು. ಅದೇ ಜಾನಿ ಮಾಸ್ಟರ್ ಡೇಟ್ಸ್ ತೊಗೊಂಡು ಸಾಂಗ್ ಮಾತ್ರ ಈ ಶೆಡ್ಯೂಲ್ ಹಾಕ್ಕೊಂಡ್ವಿ. ಈ ಸಾಂಗ್ ಮುಗಿಸ್ಬಿಡೋಣ ಅಂತ. ಇನ್ ಕಮಿಂಗ್ ಡೇಸಲ್ಲಿ 10 days ಶೂಟ್ ಮಾಡಿ. ನಿಜವಾಗ್ಲೂ ಸರ್ ಆ ಭಯ ಅಂತೂ ಇದ್ದೇ ಇದೆ. ಒಂದು ಯಾವಾಗಲೂ ನನಗೆ ಅನ್ಸೋದು, ಸರಿ ಸಿನಿಮಾ ಓಡ್ತಾ ಇಲ್ಲ, ಬರ್ತಾ ಇಲ್ಲ ಅಂದರೆ ಹಂಗಂದ್ರೆ ಸಿನಿಮಾ ಇಂಡಸ್ಟ್ರಿ ಮುಗಿದೋಯ್ತಾ, ಈ ಬಿಸ್ನೆಸ್ಸೇ ಇಲ್ವಾ? ನಮಗೂ ಆ ಭಯ ಕಾಡುತ್ತೆ. ಈಗ ನೀವೇ ಕೇಳಿದ ಆ ಕ್ವಶನ್ ಕೇಳಿದಾಗ, ಈಗ ನನ್ನೇ ಕೆಲವು ಪ್ರೊಡ್ಯೂಸರು, ಹೇಗೆ ಕಿರಣ್ ಬಿಸ್ನೆಸ್ ಹೆಂಗಿದೆ, ಮತ್ತು ಬಿಸ್ನೆಸ್ ಇಲ್ವಲ್ಲ, ಏನಕ್ಕೆ ಸಿನಿಮಾ ಮಾಡೋಣ? ಅವಾಗ ಅಂದಾಗ ಇಂಡಸ್ಟ್ರಿ ಇಲ್ಲ, ಮಾಡಬೇಕು ಸರ್, ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಮಾಡಬೇಕು. ಪ್ರತಿಯೊಬ್ಬರದ್ದು ಅವ್ರದ್ದೇ ಆದ ಒಂದು ಜಾನರ್ ಇರುತ್ತೆ, ಟೇಸ್ಟ್ ಇರುತ್ತೆ. ಡಿಸ್ಕಸ್ ಮಾಡೋಣ. ಪ್ರಯತ್ನ ಅಂತೂ ಮಾಡಲೇಬೇಕು. ಯಾವುದೇ ಬಿಸ್ನೆಸ್ಸಲ್ಲಿ ರಿಸ್ಕ್ ಇದ್ದೇ ಇದೆ ಸರ್, ನನ್ನ ಪಾಯಿಂಟ್ ಆಫ್ ವ್ಯೂ. ಒಂದು ಚಿಕ್ಕ ಬಿಸ್ನೆಸ್ ಮಾಡ್ಬೋದು. ಈಗ ಒಂದು ಬೇಕ್ರಿ ಇಡೋನು 5 ಲಕ್ಷ ಬಿಸ್ನೆಸ್ ಮಾಡೋನು 50 ಕಡೆ ಯೋಚನೆ ಮಾಡಿರ್ತಾನೆ, ಇಲ್ಲಿ ಬಿಸ್ನೆಸ್ ಆಗುತ್ತಾ ಅಂತ. ಹಂಗೆ ಸಿನಿಮಾನೂ ಹಂಗೇನೆ. ಸೊ ನನ್ನ ಟೀಮಲ್ಲಿ ಹೇಗೆ ಅಂದರೆ ನಾವೆಲ್ಲ ಫ್ರೆಂಡ್ಸ್. ಅಂದರೆ ನನ್ನ ಪ್ರೊಡ್ಯೂಸರ್ ಆಗಿರ್ಬೋದು, ನನ್ನ ಹೀರೋ ಆಗಿರ್ಬೋದು, ಒಂದು ಕಲೆಕ್ಟಿವ್ ಒಪಿನಿಯನ್ ತೊಗೋತೀವಿ. ಒಂದು ಸೀನ್ ಡಿಸ್ಕಸ್ ಆದರೂ, ಒಂದು ಮೇಕಿಂಗ್ ಆದರೂ, ಏನು ಅನ್ನಿಸ್ತಿದೆ, ಹೇಗೆ ಅನ್ನಿಸ್ತಿದೆ, ಆ್ಯಸ್ ಎ ವ್ಯೂವರ್ ಆಡಿಯನ್ಸ್ ಆಗಿ ನಮ್ಮ ಒಳಗಡೆ ಇರೋ ಆಡಿಯನ್ಸ್ ಯಾವತ್ತೂ ಸತ್ತೋಗ್ಬಾರ್ದು. ಅಂದರೆ ನಮ್ಮಲ್ಲೇ ಸರ್ ಡಿಸ್ಕಸ್ ಮಾಡ್ತೀವಿ. ನಿನ್ಗೆ ಯಾವ ಥರ ಸಿನಿಮಾ ಇಷ್ಟ, ಈ ಜಾನರ್ ಓಕೆನಾ, ಪರ್ಫಾರ್ಮೆನ್ಸ್, ಇದೆಲ್ಲ ಒಂದು ಕಲೆಕ್ಟಿವ್ ಒಪಿನಿಯನ್ ಆಗಿ ಮಾಡ್ತಿದ್ದೀವಿ. ಆ್ಯಸ್ ಎ ಪ್ರೊಡ್ಯೂಸರು ಎಲ್ಲಿ ಕಾಂಪ್ರಮೈಸ್ ಅಂತೂ ಆಗಿಲ್ಲ. ಪ್ರೊಡ್ಯೂಸರ್ ಏನೇ ಕೊಟ್ಟರು ನೋಡಿ ಕಿರಣ್, ಅವ್ರಿಗೆ ಕೆಲವು ವಿಷಯ ನನಗಿಷ್ಟ ಆಗಿ ಅವ್ರಿಗೆ ಇಷ್ಟ ಆಗಿಲ್ಲ ಅನ್ನೋ ನನಗೆ ಹಿಂಗೆ ಅನ್ನಿಸ್ತಿದೆ, ನೋಡಿ ಏನೋ ಚೇಂಜಸ್ ಮಾಡ್ಬೋದಾ, ಹಿಂಗೆ ಕಲೆಕ್ಟಿವ್ ಒಪಿನಿಯನ್ನಲ್ಲಿ ಮಾಡ್ತಾಯಿದ್ದೀವಿ ಸರ್. ಮತ್ತು ಅವರು ಹೇಳ್ದಂಗೆ ಫಸ್ಟು ಪ್ರಯತ್ನ ಮಾಡೋಣ. ಫಸ್ಟು ಈ ಸಿನಿಮಾ ಸ್ಟಾರ್ಟ್ ಆಗಬೇಕಂದ್ರೆ ಫಸ್ಟು ಮಾತಿದ್ದು, ಈ ಸಿನಿಮಾ ಬಿಸ್ನೆಸ್ ಆಗದೆ ಇದ್ರೂ ನಾವು ತಡ್ಕೊಳ್ಳೋ ಕೆಪಾಸಿಟಿ ಇರಬೇಕು. ಕರ್ಕೊಂಡು ಬಂದರು, ಇಲ್ಲ ಯಾರೋ ಬಂದರು, ಒಂದು ಸಿನಿಮಾ ಮಾಡ್ಬಿಟ್ರು, ಇಂಡಸ್ಟ್ರಿ ಬಿಟ್ಟು ಹೊಟ್ಟೋದು, ಇದು ಬರಬಾರ್ದು. ನನ್ನ ಪಾಯಿಂಟ್ ಆಫ್ ವ್ಯೂ ಸರ್. ಮಾಡೋಣ, ಕಲೆಕ್ಟಿವ್ ಆಗಿ ಮಾಡೋಣ, ಕಷ್ಟಪಟ್ಟು ಮಾಡೋಣ, ಏನೋ ಒಂದು ಸಲ್ಲುತ್ತೆ. ಚೆನ್ನಾಗಿ ಯಾರಿಗೊಬ್ರು ಎಲ್ರಿಗೂ ಕಿರಿಯರ್ ಆಗಬೇಕು ಅಂತ ಮಾಡ್ತಿದ್ದೀವಿ. ಇಲ್ಲಾಂದ್ರೂ ಏನೋ ಆಗುತ್ತೆ. ಇದು ನನ್ನ ಬಿಲೀವ್ ಸರ್. ನಾವು ಹಳೆ ಸ್ಟೈಲಲ್ಲೇ ಬರೋಣ ಅಂತ ಕರೆಕ್ಟಾಗಿ ಹೇಳಿದ್ವಿ. ಸೇಮ್ ಮೇಡಮ್, ನೀವು ಹೇಳಿದ್ದನ್ನೇ ನಾವು ಡಿಸ್ಕಸ್ ಮಾಡಿದ್ವಿ. ಮುಂಚೆ ಎಲ್ಲ ಹೇಗೆ ಮಾಡ್ತಾಯಿದ್ರು, ಈಗ ಅಶ್ವಿನೂ ಅದೇ ಪಾಯಿಂಟ್ ಹೇಳಿದ್ರು. ಮುಂಚೆ ಎಲ್ಲ ಹೇಗೆ ಮಾಡ್ತಾಯಿದ್ರು, ಇದು ಮೀಡಿಯಾ ಅಂದರೆ ಪೇಪರ್ ಮೀಡಿಯಾ ಇದ್ದಾಗ, ವಿಷ್ಣು ಸರ್ ಇದ್ದಾಗ, ಅದನ್ನು ಯಾಕೆ ಹೊರಗಡೆ ತರಬಾರ್ದು? ನಾವು ಆ ಥರ ಯೋಚನೆ ಮಾಡೋಣ. ಪಬ್ಲಿಸಿಟಿ ಎವ್ರಿ ಡೇ ಇಸ್ ಕ್ರಿಯೇಟಿವ್ ಸರ್, ಪಬ್ಲಿಸಿಟಿ. ಸೊ ಒಂದೊಂದೇ ಯೋಚನೆ ಮಾಡ್ತಾ ಈಗ ಸೇಮ್ ನೀವು ಹೇಳ್ದಾಗೇನು ಸರಿ, ಲೊಕೇಶನ್ಸ್ಗೆ ಕರೆಸಿ ಮಾಡೋಣ, ಹೇಗೆ ಮಾಡ್ತಿದ್ರು ಅದನ್ನು ಡಿಸೈನ್ ಮಾಡ್ತಾ ಒಂದೊಂದೇ ಸ್ಟಾರ್ಟ್ ಮಾಡಿದ್ವಿ. ಈಗ ನಾವು ಮೀಡಿಯಾ ಮುಂದೆ ಇವತ್ತೇ ಬಂದಿರೋದು ಸರ್. ಇಷ್ಟು ದಿವಸ ಶೂಟ್ ಆದಮೇಲೆ ಇವತ್ತು ನಮ್ಮ ಟೈಟಲ್ ಟೀಸರಲ್ಲಿ ಸುದೀಪ್ ಸರ್ ಅವತ್ತು ಮಾತಾಡಿಬಿಟ್ರೆ ಇವತ್ತೇ ಶೂಟ್ ಮಾಡಿದ್ವಿ. DOP ಬಂದು ಆನಂದ್ ಸುಂದರೇಶ್ ಅಂತ ನನ್ನ ಸ್ನೇಹಿತ. ಇದು ಮುಂಚೆ ಊರ್ವಿ ಅಂತ ಮಾಡಿದ್ರು, ಹಾಗೆ ಮರ್ಫಿ ಅನ್ನೋ ಒಂದು ಮೂವಿ ವರ್ಕ್ ಮಾಡಿದ್ರು. ಸೊ ನನ್ನ 3ನೇ ಸಿನಿಮಾ ನನ್ನ ಜೊತೆ ಮಾಡ್ತಿದ್ದೆ. ಅದು ಬಿಟ್ಟರೆ ವಿಜಯ್ ಅಂದ್ಬಿಟ್ಟು ಮ್ಯೂಸಿಕ್ ಡೈರೆಕ್ಟರ್ ಸರ್. ಅವರು 2 ಸಿನಿಮಾ ಮಾಡಿದ್ದಾರೆ. ಇದು ಬಿಫೋರ್ ಭುವನಂ ಗಗನಂ ಅಂತ ಒಂದು ಮಾಡಿದ್ದಾರೆ. ಅದು ಮುಂಚೆ ಕಾಣದಂತೆ ಮಾಯವಾದನು. ಅವ್ರದ್ದು ಫ್ರೆಂಡೇ ಸರ್. ಒಂದು 10 years ಜರ್ನಿ ನಮ್ಮದೆಲ್ಲ. DOP ಆಗಿರ್ಬೋದು, ಮ್ಯೂಸಿಕ್ ಡೈರೆಕ್ಟರ್ ಆಗಿರ್ಬೋದು. ಸೊ ತುಂಬ ಒಳ್ಳೆ ಸಾಂಗ್ಸ್ ಕೊಟ್ಟಿದ್ದಾರೆ. ನಿಮ್ಗೆ ಇನ್ನೊಂದು ವಿಷಯ ಹೇಳ್ಬೇಕಂದ್ರೆ, ಜಾನಿ ಮಾಸ್ಟ್ರು ಕರೀತಿದ್ದಂಗೆ ಬರ್ತಾರೆ ಅನ್ನೋದು ಸುಳ್ಳು ಸರ್. ಒಂದು ಕೊಟ್ಟಿರೋ ರೆಮ್ಯೂಷನ್ ಅವ್ರು ಕೇಳಿದಷ್ಟು ರೆಮ್ಯೂಷನ್ ಕೊಡ್ತೀನಿ ಬರ್ತಾರೆ ಅಂದರೂ ಸುಳ್ಳು ಸರ್. ಅವರು ಸಾಂಗ್ ಕೇಳಿ ಇಷ್ಟ ಆದರೆ ಮಾತ್ರ ಬರೋದು ಸರ್. ಇದು ನಮಗೆ ಚಾಲೆಂಜ್ ಇತ್ತು. ನಾವು ಫಸ್ಟ್ ಮೀಟ್ ಆದಾಗ ಒಂದು ಸಾಂಗಿಗೆ ಅಂತ ಕೇಳಿಸೋಣ ಫಸ್ಟು. ಅವ್ರಿಗೆ ಫಸ್ಟು ಸಾಂಗ್ ಕೇಳ್ತಾರೆ ಸರ್. ಅವ್ರಿಗೆ ಡಿಫ್ರೆಂಟ್ ಅನ್ಸಿದ್ರೆ ಮಾತ್ರ ಅವ್ರು ಅಕ್ಸೆಪ್ಟ್ ಮಾಡೋದು, ಇಲ್ಲ ಅಂದರೆ ಮಾಡೋದು. ಯಾಕೆಂದರೆ ಬೇರೆ ಮಾಡೋಕ್ಕಾಗಬೇಕಲ್ಲ. ಒಂದು ಸಾಂಗ್ ಮಾಡೋಣ ಫಸ್ಟು ಅಂತ ಹೋಗಿದ್ದು. ಅದೆಲ್ಲ ಆದಮೇಲೆ ಅವ್ರು ನೋಡಿ
ಪೇಮೆಂಟ್ ವಿಚಾರದಲ್ಲಿ ತಲೆ ಕೆಡಿಸ್ಕೊಬೇಡ, ಎಲ್ಲ ಸಾಂಗು ನಾವು ಮಾಡೋಣ ಅಂತ ಅಂದರು. ಆ ಧೈರ್ಯದ ಮೇಲೆ ಹೋಗಿದ್ದು. ಇವತ್ತು ಹಂಗೆ ಇದ್ದಾರೆ. ಇವತ್ತು ಅದಿದೆ ಸರ್, ಜಾನಿ ಮಾಸ್ಟರ್ ಸರ್ ಹತ್ರ ಸಾಂಗ್ ಒಪ್ಸೋದಿದೆಯಲ್ಲ, ಇಟ್ಸ್ ಎ ಚಾಲೆಂಜ್ ಸರ್. ಅವ್ರು ಕೇಳಿ ಅವ್ರು ಇಷ್ಟಪಟ್ಟರು, ಮತ್ತೆ ಕೆಲವು ಚೇಂಜಸ್ಸು ಹೇಳಿದ್ದಾರೆ. ಆಮೇಲೆ ಇನ್ನೊಂದು ಅದು ಹೇಳಬೇಕು, ಬೇರೆ ಸಾಂಗ್ ಕೇಳ್ತಾರೆ ಸುಮ್ಮನೆ ಆಗ್ತಾರೆ, ಬಟ್ ನಮ್ಮ ಸಿನಿಮಾದಲ್ಲಿ ಜಾನಿ ಮಾಸ್ಟರ್ ಸ್ಟುಡಿಯೋಗೆ ಹೋಗಿ ಒಂದು ವೀಕು ಸಾಂಗ್ನ ಫುಲ್ ಟ್ಯೂನ್ ಮಾಡಿದ್ದಾರೆ. ಸಾಂಗ್ನ ಅವರು ಟ್ಯೂನ್ ಮಾಡಿ ಅವರೇ ಚೇಂಜ್ ಮಾಡಿಸಿ ಏನೇನು ಬೇಕು ಅವ್ರು ಅದನ್ನ ಮಾಡಿಕೊಂಡು ಆಮೇಲೆ ಬಂದು ಇದು ಮಾಡಿದ್ದಾರೆ. ಅದು ನಮ್ಮ ಮೇಲಿರೋ ಲವ್. ಥ್ಯಾಂಕ್ ಯು ಸರ್. ಅಲ್ಲ ಹೇಳಿದ್ದೀರಿ, ವಿಜಯ್ ಡೈರೆಕ್ಟರ್ ಜಸ್ಟ್ ಸಮ್ చిన్న ప్లేసెస్లో ఐ చేంజ్ సమ్ ఇన్స్ట్రుమెంట్స్ అంతే, సేమ్ ట్యూన్ సేమ్ బట్ ఇన్స్ట్రుమెంట్ కొంచెం డిఫరెంట్గా. అంటే నేను ఆల్ ఇండస్ట్రియల్ సాంగ్స్ వింటా ఉంటాను కదా, సో ఐ వాంట్ లిటిల్ చేంజ్, సో అంతే. బట్ థ్యాంక్ యూ విజయ్ సార్, నా మాటని గౌరవించి మీరు రెస్పెక్ట్ ఇచ్చి చేంజ్ చేశారు. థ్యాంక్ యూ సో మచ్. ಅದೇ ಸರ್, ಅದು ಡೈಲಿ ಇದಿದೆ ಸರ್. ಮಾತ್ರ ಆನ್ಲೈನ್ ಥರ ಹೇಳೋದಾದರೆ ಇಟ್ಸ್ ಎ ಸೋಷಿಯಲ್ ಮೀಡಿಯಾ ಥ್ರಿಲ್ಲರ್ ಸಬ್ಜೆಕ್ಟ್ ಸರ್. ಸೊ ಇದರಲ್ಲಿ ಕಮರ್ಷಿಯಲ್ ಆಸ್ಪೆಕ್ಟ್ಸ್ನ ಕೆಲವು ಹ್ಯಾಡ್ ಆನು ವಿಚ್ ಈಸ್ ರಿಯಲಿಸ್ಟಿಕ್. ಸುಮ್ಮನೆ ನೀವು ಹೇಳ್ದಂಗೆ ಹೊಸಬ ಬರ್ತಿದ್ದೇನೆ 4 ಫೈಟ್ ಇಟ್ಬಿಡೋಣ, ಹಂಗಿಲ್ಲ ಸರ್. ಸೊ ಅಶ್ವಿನು ಕತೆ ಕೇಳಿದಾಗ ಅವ್ರು ಅದೇ ಹೇಳಿದ್ದು, ಬಿಲ್ಡಪ್ಪು ಏನೋ ನಾನು ಫಸ್ಟ್ ಟೈಮ್ ಮಾಡ್ತಿದ್ದೀನಿ ಹಿಂಗೆ ಇರಬೇಕು, ಇಲ್ಲ ಕತೆಗೆ ಏನೇನು ನಿನ್ ಕನೆಕ್ಟ್ ಆಗುತ್ತೆ ಅದನ್ನೇ ಆ್ಯಡ್ ಆನ್ ಮಾಡ್ತಾ ಹೋಗೋಣ. ಇದು ಪಕ್ಕಾ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾನೇ, ಕಮರ್ಷಿಯಲ್ ಟಚ್ ಕೊಟ್ಟಿದ್ದೀವಿ ಅಷ್ಟೇ. ಹೌದು ಸರ್, ಕೆಲವೊಂದು ಎಲ್ಲ ನೋಡಿ ಸರ್. ಮೆಸೇಜ್ ಅಂತೂ ಇಲ್ಲ ಸರ್, ಇಟ್ಸ್ ಎ ಥ್ರಿಲ್ಲರ್ ಮೂವಿ ಸರ್. ಸೋಷಿಯಲ್ ಮೀಡಿಯಾಯಿಂದ ಒಂದು ಕನೆಕ್ಟ್ ಆಗುವಂಥ ಒಂದು ಸ್ಟೋರಿ. ಹೋಗ್ತಾ ಹೋಗಿ ನಾರ್ಮಲ್ ಆಗಿ ಸ್ಟಾರ್ಟ್ ಆಗೋದು, ಒಂದು ಸೋಷಿಯಲ್ ಮೀಡಿಯಾ ಥ್ರಿಲ್ಲರಿಗೆ ಕನೆಕ್ಟ್ ಆಗುತ್ತೆ, ಅದು ಹಿಂಗೆ ಸಾಲ್ವ್ ಆಗುತ್ತೆ. ಇದರಲ್ಲಿ ಯಾವುದೇ ಮೆಸೇಜ್ ಹೇಳ್ತೀನಿ ಇದರಿಂದ ರಾಂಗು ರೈಟು ಇದೇನಿಲ್ಲ. ಆ ಪ್ರಯತ್ನ ಅಂತೂ ಪಟ್ಟಿದ್ದೀನಿ ಸರ್, ಆ ಪ್ರಯತ್ನ ಅಂತೂ ಪಟ್ಟಿದ್ದೀನಿ. ಅಪ್ ಟು ಎಂಡ್ವರೆಗೂ ಪ್ರಯತ್ನ ಅಂತೂ ಪಟ್ಟಿದ್ದೀನಿ. ಇವತ್ತು ಎಡಿಟಲ್ಲಿ ಕೂತ್ಕೊಂಡ್ರು ಇವತ್ತು ಡಿಸ್ಕಸ್ ಮಾಡ್ತೀವಿ, ಇಲ್ಲಾಂದ್ರೆ ಮಿಸ್ ಹೊಡಿತಾ ಇದೆಯಾ ಏನು ನೋಡ್ಬೋದಾ. ಸೊ ಕಲೆಕ್ಟಿವ್ ಒಪಿನಿಯನ್ ಸರ್. ಇಲ್ಲಿ ಯಾರ್ದೋ ಈಗ ನಾನೇ ಈಗ ಆ್ಯಕ್ಟ್ ಮಾಡ್ಬಿಟ್ಟಿದ್ದೀನಿ ಇದೇ ಇಡಬೇಕು ಅವ್ರದ್ದಿಲ್ಲ, ಪ್ರೊಡ್ಯೂಸರ್ ನಾನು ಇನ್ವೆಸ್ಟ್ ಮಾಡ್ಬಿಟ್ಟಿದ್ದೀನಿ ಇದನ್ನ ಇಡಬೇಕು, ಇಲ್ಲ. ಇದು ಆಡಿಯನ್ಸಿಗೆ ರೀಚ್ ಆಗುತ್ತಾ, ಫಸ್ಟ್ ನಮಗೆ ಇಷ್ಟ ಆಗ್ತಿದೆಯಾ ತೆಗ್ದಿರೆ. ಸೊ ಇದು ಕಲೆಕ್ಟಿವ್ ಒಪಿನಿಯನ್ ಪ್ರಕಾರನೇ ಪ್ರಯತ್ನ ಪಟ್ಟು ಕಷ್ಟಪಟ್ಟು ಇಷ್ಟಪಟ್ಟು ಎಲ್ಲ ಸೇರ್ಕೊಂಡು ಮಾಡ್ತಾಯಿದ್ದೀವಿ ಸರ್. ಬಟ್ ನೀವು ಹೇಳ್ದಂಗೆ ಆ ಚಾಲೆಂಜಸ್ ಎಲ್ಲ ಇವತ್ತು ರಿಸೀವ್ ಮಾಡ್ಕೊಂಡೇ ಹೋಗ್ತಾ ಇದ್ದೀವಿ. ಹೊಸಬ್ರು ಸಿನಿಮಾಗೆ ಆಡಿಯನ್ಸ್ ಬರ್ತಿಲ್ಲ, ಕಲೆಕ್ಷನ್ ಇಲ್ಲ, ಬಿಸ್ನೆಸ್ ಇಲ್ಲ, ಇನ್ವೆಸ್ಟ್ಮೆಂಟ್ ಮಾಡ್ಬಿಟ್ಟಿದ್ದೀವಿ. ಇದೆಲ್ಲ ತಿಳ್ಕೊಂಡು ಕಾಮಾಗಿ ಸಿನಿಮಾ ಚೆನ್ನಾಗಿ ಮಾಡೋಣ, ಥಿಯೇಟ್ರಿಗೆ ತರೋಣ, ರೀಚ್ ಮಾಡ್ಸೋಕ್ಕೆ ಎಲ್ಲರೂ ಫಸ್ಟ್ ಟೈಮ್ ಬಂದಿರೋದ್ರಿಂದ ಎಲ್ಲರ ಹತ್ರನೂ ಹೋಗೋಣ, ಎಲ್ಲರನ್ನೂ ಮಾತಾಡ್ಸೋಣ, ರೀಚ್ ಮಾಡೋಣ. ಅವತ್ತು ಸಿನಿಮಾ ಏನು ತೊಗೊಳುತ್ತೆ, ಕಷ್ಟಪಟ್ಟು ಕೆಲಸ ಮಾಡೋಣ. ಇದೇ ಟೋಟಲ್ ಹೋಗ್ತಾ ಇದೀವಿ ಸರ್. ಇಲ್ಲ ಸರ್, ಸ್ಟೋರಿ ಜೊತೆನೇ ಕಾಮಿಡಿ ಹೋಗುತ್ತೆ. ಹೀರೋ ಫ್ರೆಂಡ್ ರವಿ ಶ್ರೀವತ್ಸ ಮಾಡ್ತಿದ್ದಾರೆ ನಮ್ಮ ಈಗ. ಸೊ ಶ್ರೀವತ್ಸ ಹೀರೋ ಫ್ರೆಂಡ್, ಅದು ಸ್ಟೋರಿ ಟೆಲ್ಲಿಂಗ್ ಜೊತೆಲೇ ಹೋಗುತ್ತೆ ಸರ್. ಕತೆ ನನ್ನ ಸ್ನೇಹಿತಂದು ಮನೋಜ್ ಅಂತ ಕತೆ ಮಾಡಿರೋದು. ನಾನು ಸ್ಕ್ರೀನ್ ಪ್ಲೇ ಮತ್ತು ಇಬ್ಬರು ಸೇರ್ಕೊಂಡು ಸ್ಕ್ರೀನ್ ಪ್ಲೇ ಡೈರೆಕ್ಟ್. ಇಲ್ಲ ಖಂಡಿತ ಮೇಡಮ್, ಆ ಟೈಟ್ಲ್ ಅವ್ರಿಗೆ ಯಾವ್ದು ಕ್ರೆಡಿಟ್ ಕೊಡಬೇಕು, ಯಾರೇ ವರ್ಕ್ ಮಾಡಿದ್ರು, ಇದನ್ನು ನನ್ನ ಜೊತೆ ಡಿಸ್ಕಷನಲ್ಲಿ ವರ್ಕ್ ಮಾಡಿರ್ಬೋದು. ನನ್ನ ಡೈಲಾಗ್ ರೈಟ್ರು ಒಂದು 10 ಸೀನ್ ಡೈಲಾಗ್ಸ್ ಬರೆದಿರ್ಬೋದು, ನಾನು ಫುಲ್ ಒಬ್ರಿಗೆ ಕೊಟ್ಟಿರ್ತೀನಿ, ಕರೆಕ್ಷನ್ಗೆ ಇನ್ನೊಬ್ರನ್ನ ಕರ್ಕೋತೀನಿ, ಇನ್ನೇನು ಆಡನ್ಗೆ ಇನ್ನೊಬ್ರನ್ನ, ಪ್ರತಿಯೊಬ್ಬರಿಗೂ ಕ್ರೆಡಿಟ್ಸ್ ಕೊಟ್ಟಿದ್ದೀನಿ. ಮತ್ತು ವಿತ್ ರೆಮ್ಯುನೇಷನ್ನು ಕೊಟ್ಟಿದ್ದೀನಿ. ಅವ್ರದ್ದೇನು ರೆಮ್ಯುನೇಷನ್ ಇದೆ ಅದು ಕೊಟ್ಟಿದ್ದೀನಿ. ಪ್ರತಿಯೊಂದು ಇದೆ ಮೇಡಮ್. ಇಲ್ಲಿ ಯಾರಿಗೆ ಯಾವುದೇ ರೀತಿ ಇದು ಮಾಡಿಬಿಡ್ಬೇಕು, ಮತ್ತು ನೀವು ಹೇಳ್ದಂಗೆ ಕಥೆಗಾರರಿಗೆ ಬೆಲೆ ವಿತ್ ರೆಸ್ಪೆಕ್ಟ್, ವಿತ್ ಎಲ್ಲ ಟೆಕ್ನಿಕ್ಸ್ಗೂ ರೆಸ್ಪೆಕ್ಟ್ ಕೊಟ್ಟು ಅವ್ರಿಗೆ ಸಲ್ಲಬೇಕಾಗಿರೋದು ರೆಸ್ಪೆಕ್ಟು. ಮತ್ತು ಯಾರನ್ನೂ ಫ್ರೀಯಾಗಿ ಕೆಲಸ ಮಾಡಿಸ್ಕೊಂಡ್ವಿ ಇಲ್ಲ, ಈ ಸಿನಿಮಾಲಿ ಕೊಡಲಿಲ್ಲ. ಈ ಸಾಂಗಿಗೆ ಕಪಿಲನ್ ಆಡಿದ್ದಾರೆ. ಈ ಸಾಂಗ್ ಕಪಿಲನ್ ಆಡಿದ್ದಾರೆ. ಈ ಸಾಂಗು ಕಪಿಲನ್ ಆಡಿದ್ದಾರೆ ಸರ್. ಇನ್ನೊಂದು ಪೃಥ್ವಿ ಬಟ್ ಫೀಮೇಲ್ ಒಂದು ಸಾಂಗ್ ಆಡಿದ್ದಾರೆ. ನಮ್ಮ ಇವರು ಯಾರ್ದು ಯಾಸೀರ್ ನಜೀರ್ ಅಂತ ಒಬ್ರು ಪಾಪ್ ಸಾಂಗ್ ಆಡಿದ್ದಾರೆ. ಇನ್ನು 2 ಸಾಂಗ್ ಇದೆ. ಒಂದು ಶಂಕರ್ ಮಾದೇವನ್ ಸರ್ ಅಂತ ಪ್ಲಾನ್ ನಡೀತಾ ಇದೆ. ಇದು ಅದೊಂದು ಫೈನಲ್ ಆಗಬೇಕು.